ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನು ನಿಮ್ಮ ರಘುಸೂರ್ಯ. ನಾವು ರಾಮಾಯಣದ ಆಂಜನೇಯನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆಂಜನೇಯನ ಅಪರಿಮಿತ ಶಕ್ತಿಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಕೂಡ ಅವನ ಭಕ್ತರೆ. ಅವನ ಆಶೀರ್ವಾದದಿಂದ ನಾವೆಲ್ಲ ಇವತ್ತು ಇಷ್ಟು ಆರಾಮವಾಗಿ ಬದುಕ್ತಾ ಇದ್ದೀವಿ. ಆದರೆ ಈ ಆಂಜನೇಯನ ಜನ್ಮದ ಕಾರಣ ಏನು? ಈ ಆಂಜನೇಯನ ಜನ್ಮ ಹೇಗಾಯಿತು, ಯಾಕಾಯಿತು? ಇದರ ಬಗ್ಗೆ ನಾವ್ಯಾರೂ ಸರಿಯಾಗಿ ತಿಳ್ಕೊಂಡೇ ಇಲ್ಲ. ಬನ್ನಿ, ಅದ್ರ ಬಗ್ಗೆ ಒಂದು ಕತೆ ಇದೆ. ಆ ಸಣ್ಣ ಕಥೆಯನ್ನು ಹೇಳ್ತೀನಿ. ಈ ಆಂಜನೇಯನ ತಾಯಿ ಅಂಜನಾದೇವಿ. ಈ ಅಂಜನಾದೇವಿ ಈಕೆ ಅಂಜನಾದೇವಿ ಆಗೋದಕ್ಕೂ ಮುಂಚೆ ದೇವಲೋಕದ ದೇವತೆ ಆಗಿರ್ತಾಳೆ. ಈಕೆ ಒಮ್ಮೆ ಭೂಮಿಯಲ್ಲಿ ಸಂಚಾರ ಮಾಡುವಾಗ ಅಲ್ಲಿ ಒಂದು ಕೋತಿ ಅಮೋಘವಾಗಿ ಮತ್ತು ಅತ್ಯುಗ್ರವಾಗಿ ತಪಸ್ಸನ್ನು ಮಾಡ್ತಾ ಇರುತ್ತೆ. ಇದನ್ನು ನೋಡಿದಂಥ ಈಕೆಗೆ ನಗು ತಡೆಯೋಕ್ಕಾಗೋದಿಲ್ಲ. ಅರೆ, ಯಾವುದೋ ಕೋತಿ ಕೂತ್ಕೊಂಡು ದೊಡ್ಡ ಋಷಿಮುನಿಗಳ ಥರ ತಪಸ್ಸು ಮಾಡ್ತಾ ಇದೆಯಲ್ಲ ಅಂಥೇಳಿ ಜೋರಾಗಿ ನಕ್ಕು ಬಿಡ್ತಾಳೆ. ನಗೋದಿರಲಿ, ನಕ್ಕಿ ಸುಮ್ಮನಾಗಿದ್ರು ಆಗುತ್ತೆ. ಆದರೆ ಈಕೆ ಏನು ಮಾಡ್ತಾಳೆ, ಅಲ್ಲಿದ್ದ ಕಲ್ಲುಗಳನ್ನು ತಗೊಂಡು ಆ ಕೋತಿಗೆ ಹೊಡೆದು ಬಿಡ್ತಾಳೆ. ಆಗ ತಪಸ್ಸಲ್ಲಿದ್ದಂತಹ ಮಹಾ ತಪೋಶಕ್ತಿ ಇದ್ದಂತಹ ಆ ಒಂದು ಕೋತಿ ಕಣ್ಣು ಬಿಟ್ಟು ಇವಳ ಮೇಲೆ ಕ್ರೋಧಭರಿತವಾಗಿ ನೀನು ಮುಂದಿನ ಜನ್ಮದಲ್ಲಿ ಕೋತಿಯಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಡುತ್ತೆ. ಆ ಶಾಪ ಕೊಟ್ಟಾಗ ಆವಾಗ ಇವಳಿಗೆ ಅರಿವಾಗುತ್ತೆ, ಇದು ಸಾಮಾನ್ಯ ಕೋತಿಯಲ್ಲ, ಇದು ಯಾರೋ ಮಹಾ ಋಷಿಮುನಿಗಳು ಅಂತ ಅರ್ಥ ಆಗುತ್ತೆ. ಆಗ ಅವಳು ಕಣ್ಣೀರಿಡ್ತಾ ಆ ಕೋತಿನ ಕೇಳ್ಕೊಳ್ತಾರೆ, ದಯವಿಟ್ಟು ಈ ಶಾಪದಿಂದ ನನಗೆ ಮುಕ್ತಿ ಯಾವಾಗ ಅಂತ ಕೇಳ್ತಾಳೆ. ಆಗ ಅವ್ರು ಹೇಳ್ತಾರೆ, ನೋಡಮ್ಮ, ನೀನು ಮುಂದೆ ರಾಮಾಯಣ ಕಾಲದಲ್ಲಿ ಆಂಜನೇಯ ಅಂತ ಹೇಳಿ ಒಂದು ಕಪಿಗೆ ಜನ್ಮ ನೀಡ್ತೀಯಾ, ಆ ಜನ್ಮ ನೀಡಿದಾಗ ನಿನಗೆ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳಿ ಅವರು ಅಲ್ಲಿಂದ ಹೊರಟು ಬಿಡ್ತಾರೆ. ಇದೇ ರೀತಿ ಈ ಒಂದು ಘಟನೆ ನಡೆಯುತ್ತೆ. ಇವಳು ಮುಂದೆ ಕೋತಿಯಾಗಿ ಹುಟ್ಟುತ್ತಾಳೆ. ಕೋತಿಯಾಗಿ ಹುಟ್ಟಿದ ಮೇಲೆ ಈಕೆ ಕೇಸರಿಯನ್ನು ಮದುವೆ ಆಗ್ತಾಳೆ. ಈ ಕೇಸರಿ ಮತ್ತು ಈ ಒಂದು ಅಂಜನಾದೇವಿ ಇಬ್ಬರು ಮೇರು ಪರ್ವತದ ಹತ್ರ ಗೌತಮ ಮುನಿಗಳ ಆಶ್ರಮದ ಹತ್ರನೇ ವಾಸ ಮಾಡ್ಕೊಂಡಿರ್ತಾರೆ. ಇವಳಿಗೆ ಮಕ್ಕಳೇ ಇರೋದಿಲ್ಲ. ಇವಳಿಗೆ ಚಿಂತೆ, ಅಯ್ಯೋ ನನಗೆ ಮಕ್ಕಳೇ ಆಗಿಲ್ಲಲ್ಲ ಅಂತ ಚಿಂತೆ. ಗಂಡ ಹೆಂಡತಿಗೆ ಇಬ್ಬರಿಗೂ ಚಿಂತೆ. ಆಗ ಹೋಗಿ ಗೌತಮ ಮುನಿಗಳ ಹತ್ರ, ಮುನಿಗಳೇ, ಋಷಿವರ್ಯ, ನಮಗೆ ಮಕ್ಕಳೇ ಆಗಿಲ್ಲ, ನಮ್ಗೆ ಯಾವಾಗ ಮಕ್ಕಳಾಗತ್ತೆ ಅಂತ ಕೇಳ್ತಾರೆ. ಆಗ ಅವರು ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಹೇಳ್ತಾರೆ, ಖಂಡಿತ ನಿಮಗೆ ಮಕ್ಕಳಾಗತ್ತಮ್ಮ, ಒಬ್ಬ ಅಭೂತಪೂರ್ವದಂತಹ ಪುತ್ರನಿಗೆ ನೀವು ಜನ್ಮ ನೀಡ್ತೀರಿ ಅಂತೇಳಿ ಕಳಿಸ್ತಾರೆ. ಇದಾಗಿ ಸ್ವಲ್ಪ ದಿನಗಳ ನಂತರನೇ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇರ್ತಾನೆ. ಆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ ಯಾರಿಗೆ? ಅಗ್ನಿದೇವನಿಗೆ, ಸೂರ್ಯದೇವನಿಗೆ, ವಾಯುದೇವನಿಗೆ, ಇವರೆಲ್ಲ ಸೇರಿ ಪುತ್ರಕಾಮೇಷ್ಟಿ ಯಾಗ ನಡೀತಾ ಇರುತ್ತೆ. ಆ ಪುತ್ರಕಾಮೇಷ್ಟಿ ಯಾಗ ನಡೆದು ಯಾಗದ ಫಲ ಬಂದಾಗ ಒಂದು ಪಾಯಸ ಬರುತ್ತೆ. ಆ ಪಾಯಸ ದಶರಥ ಮಹಾರಾಜನಿಗೆ ತನ್ನ 3 ಪತ್ನಿಯರಿಗೆ ಕೊಡಬೇಕು ಅಂಥೇಳಿ ಆ ಒಂದು ಋಷಿಮುನಿಗಳು ಯಾಗವನ್ನು ಮಾಡಿರ್ತಾರೆ. ಆದರೆ ಇದ್ರ ಹಿಂದೆ ಶಿವ ಮುಕ್ಕಣ್ಣ ಒಂದು ಆಜ್ಞೆಯನ್ನು ಮಾಡಿರ್ತಾನೆ. ಯಾರಿಗೆ? ವಾಯುಗೆ. ಇದರ ಒಂದು ಭಾಗವನ್ನು ತೆಗೆದುಕೊಂಡು ಹೋಗಿ ನೀನು ಅಂಜನಾದೇವಿ ಕೊಡಬೇಕು ಅಂತ ಹೇಳಿ ಶಿವ ಆಜ್ಞೆಯನ್ನು ಮಾಡಿರ್ತಾನೆ. ಅದರಂತೆ ವಾಯುದೇವ ಏನು ಮಾಡ್ತಾನೆ ಅಂದರೆ ಆ ಪಾಯಸದ ಒಂದು ಭಾಗವನ್ನು ತೆಗೆದುಕೊಂಡು ಬಂದು ಅಂಜನಾದೇವಿಗೆ ನೀಡ್ತಾನೆ. ಆಗ ಕೇಸರಿ ಮತ್ತು ಅಂಜನಾದೇವಿಗೆ ಶಿವಾಂಶ ಸಂಭೂತವಾದಂತಹ ಆಂಜನೇಯ ಜನ್ಮ ತಾಳ್ತಾನೆ. ಆಕೆಯ ಹೊಟ್ಟೆಯಲ್ಲಿ ಜನ್ಮ ತಾಳ್ತಾನೆ. ಈ ರೀತಿಯಾಗಿ ಆಂಜನೇಯನ ಜನ್ಮವಾಗುತ್ತೆ. ಮುಂದೆ ಇದೇ ಆಂಜನೇಯ ರಾಮನೊಡನೆ ಲಂಕೆಗೆ ಸೇತುವೆಯನ್ನು ಕಟ್ಟಿ ರಾವಣನ ಸಂಹಾರವನ್ನು ಮಾಡಿ ಸೀತೆಯನ್ನು ಅಯೋಧ್ಯೆಗೆ ಕರ್ಕೊಂಬರ್ತಾನೆ. ಇಂತಹ ಒಂದು ಪುಣ್ಯದ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಮಂಗಳವಾಗಲಿ, ಶುಭವಾಗಲಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ. ನಮಸ್ಕಾರ.